ನೋಡಿ ಒಂದ್ಸಲ ಯೋಚನೆ ಮಾಡಿ ನೋಡಿ. ನಾವ್ ಯಾವತ್ತಾದ್ರೂ ಪಾಸ್ಟರ್ಗೆ ಫೋನ್ ಮಾಡಿ, ಪಾಸ್ಟರ್ ಚೆನ್ನಾಗಿದ್ದೀರಾ, ನಿಮ್ಮ ಸೇವೆ ಚೆನ್ನಾಗಿ ನಡೀತಾ ಇದೆಯಾ, ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರಾ, ನಿಮ್ಮ ಕುಟುಂಬ ಚೆನ್ನಾಗಿದೆಯಾ, ಇಷ್ಟೆಲ್ಲ ಮಾಡ್ತಕ್ಕಂಥ ಪಾಸ್ಟರ್ಗೆ ನಾವು ಒಂದು ಸಿಂಗಲ್ ಕಾಲ್ ಮಾಡಲ್ಲ. ನಾವು ಯಾರು ಮಾಡಿದಿರಲ್ಲ ಅವ್ರಿಗೆ ದೇವ್ರ ಆಶೀರ್ವಾದ ಮಾಡಲಿ, ಯಾರು ಮಾಡಿಲ್ಲಲ್ಲ ಅವ್ರಿಗೆ ಫೋನ್ ಮಾಡಿ ಸರ್ ಪಾಸ್ಟರ್ಗೆ. ನಾವು ಅನ್ಕೋತೀವಿ ಬರೀ ಅರೆ ಪಾಸ್ಟರ್ ನನಗೆ ಫೋನೇ ಮಾಡಲ್ಲ ಅಂತ. ನೀವು ಚರ್ಚಲ್ಲಿ ಒಬ್ರು ಇರಲ್ಲ ಮೆಂಬರ್ಸ್, ಸುಮಾರು ಜನ ಮೆಂಬರ್ಸ್ ಇದ್ರೂ ಪಾಸ್ಟರ್ ನೆನಪು ಮಾಡಿ ಮಾತಾಡ್ತಾರೆ. ಆದರೆ ನಾವು ಮೆಂಬರ್ ಆಗಿ ನಮ್ಮ ಸಭೆ ಸೇವಕರಿಗೆ ಒಂದ್ಸಲನಾದ್ರೂ ಕಾಲ್ ಮಾಡಿದೀವ, ನಾವು ಒಂದ್ಸಲನಾದ್ರೂ ಅವ್ರ ಬಗ್ಗೆ ವಿಚಾರಿಸಿದೀವ, ಒಂದ್ಸಲನಾದ್ರೂ ಅವ್ರ ಬಗ್ಗೆ ನಾವು ಏನಾದ್ರೂ ಕಾಳಜಿ ಮಾಡಿದೀವ? ಯೋಚನೆ ಮಾಡಿ. ಅದನ್ನ ಬಿಟ್ಟು ಅವ್ರಿಗೆ ತೆಗಳದಾಗ್ಲಿ, ಹಿಂದೆ ಅವ್ರ ಬಗ್ಗೆ ಬೇರೆ ಬೇರೆ ಮಾತಾಡೋದಾಗ್ಲಿ, ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಯಾಕಂತಂದ್ರೆ ನಾವು ಪಾಸ್ಟರ್ಸ್ಗಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಅವ್ರಿಗೆ ಎಷ್ಟು ಆಧರಣೆ ಮಾಡ್ತೀವಿ, ಆಮೇಲೆ ಅವ್ರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀವಿ, ಅಷ್ಟು ಕಾಳಜಿನ ನಾವ್ ಏನು ವಹಿಸ್ತೀವಲ್ಲ, ಯಾವ ರೀತಿ ನಾವು ಪಾಸ್ಟರ್ಸ್ಗಳಿಗೆ ಕಾಳಜಿ ಏನು ವಹಿಸ್ತೀವಲ್ಲ, ಅವ್ರಿಗೆ ಏನು ತೀವ್ರ ಇಟ್ಟಿರ್ತಾನಲ್ಲ ಆಶೀರ್ವಾದನ, ಹಾಗೆ ನಾವು ಯಾವ ರೀತಿ ಪಾಸ್ಟರ್ಸ್ಗಳಿಗೆ ನಾವು ರೆಸ್ಪೆಕ್ಟ್ ಕೊಡೋದಾಗ್ಲಿ, ಅವ್ರಿಗೆ ಗೌರವ ಸಲ್ಲಿಸೋದಾಗ್ಲಿ, ಅವ್ರಿಗೆ ಆಧರಣೆ ಮಾಡೋದಾಗ್ಲಿ, ಅವ್ರ ಹತ್ರ ನಾವು ಅವ್ರ ಕೆಲಸದಲ್ಲಿ ಸ್ಪಂದಿಸೋದಾಗ್ಲಿ, ಈ ತರ ಮಾಡಿದ್ರೆ ಆ ಪಾಸ್ಟರ್ಗೆ ಬರ್ತಕ್ಕಂಥ ಆಶೀರ್ವಾದನ ಕೊಡ್ತೀನೆಂಬುದಾಗಿ ದೇವರು ಮತ್ತಾಯದಲ್ಲಿ ಹೇಳಿದಾನೆ. ಸೊ ನಾವೇನ್ ಮಾಡ್ಬೇಕು, ಇವತ್ತಿಂದ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಪಾಸ್ಟರ್ ಅಂತಂದ್ರೆ ಅವರು ನಮ್ಮ ಆತ್ಮಿಕ ತಂದೆ. ಆತ್ಮಿಕ ತಂದೆಯನ್ನ, ನಮ್ಮ ಆತ್ಮಗಳನ್ನ ರಕ್ಷಣೆ ಮಾಡ್ತಕ್ಕಂಥ ತಂದೆಯವರು. ನಮ್ಮ ಮತ್ತೆ ದೇವ್ರ ಮಧ್ಯೆ ನಮ್ಮ ಸಂಬಂಧವನ್ನ ಕಲ್ಪಿಸ್ತಕ್ಕಂಥ ದೇವರ ಪ್ರತಿನಿಧಿಗಳು. ಪಾಸ್ಟರ್ಸ್ ಅಂದ್ರೆ ನಾವು ತುಂಬಾ ಈಸಿ ತಿಳ್ಕೊಂಡ್ಬಿಟ್ಟಿದೀವಿ. ಪಾಸ್ಟರ್ ಕೆಲಸ ಅಷ್ಟೊಂದು ಈಸಿ ಅಲ್ಲ. ನಾವೇನೋ ಒಂದಿನ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿ ಬಂದ್ರೆ ಮುಗೀತು ಅಂತ. ಇವತ್ತು ಕೆಲಸ ಮಾಡಿದ್ವಿ, ನಮ್ಗೆ ರಜೆ ಸಿಗುತ್ತೆ. ಇನ್ನೊಂದು ಹೇಳ್ಬೇಕು ನಮ್ಗೆಲ್ಲ ವಾರಕ್ಕೊಂದ್ಸಾರಿ ವೀಕೆಂಡ್ ರಜೆ ಅಂತ ಕೊಡ್ತಾರೆ, 15 ದಿನಕ್ಕೆ ವೀಕೆಂಡ್ ರಜೆ ಅಂತ ಇರುತ್ತೆ. ಪಾಸ್ಟರ್ಸ್ಗೆ ಯಾವುದೂ ರಜೆ ಇಲ್ಲ, ಇಡೀ ದಿನ ಕೆಲಸ ಮಾಡ್ಬೇಕು ಅವರು. ಯಾರಾದ್ರೂ ಪ್ರೇಯರ್ ಇದೆ ಅಂದ್ರೆ ಹೋಗ್ಬೇಕು, ಎಲ್ಲಾದ್ರೂ ತೀರ್ಕೊಂಡಿದ್ದಾರೆ ಅಂದ್ರೆ ಹೋಗ್ಬೇಕು, ಬರ್ಡೇ ಪ್ರೋಗ್ರಾಮ್ ಇದೆ ಅಂದ್ರೆ ಹೋಗ್ಬೇಕು, ಮಿಸ್ ಮಾಡಂಗಿಲ್ಲ. ಮಿಸ್ ಮಾಡಿದ್ರೆ ಜನಗಳು ಸುಮ್ಮನೆ ಇರ್ತಾರ, ನೋಡ ಪಾಸ್ಟರ್ ನಮ್ಮ ಮನೆಗೆ ಬಂದೇ ಇಲ್ಲ. ಈ ತರ ಎಲ್ಲ ನಿಂದೆಗಳು, ಎಷ್ಟೋ ಕಷ್ಟಗಳು ಬಂದಿರುತ್ತೆ. ಇವಾಗ ಒಂದು ಸಭೆಯಲ್ಲಿ ಒಂದು ಸೇವೆ ನಡೀತಿದೆ ಅಂದ್ರೆ ಅದರಲ್ಲಿ ಪಾಸ್ಟರ ಒಂದು ಕೆಲಸ ತುಂಬಾ ಮಹತ್ವವಾಗಿದೆ. ಒಂದು ಚರ್ಚ್ ಬೆಳೆದು ನಿಂತಿದೆ, ಒಂದು ಚರ್ಚ್ ಬೆಳೆದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಅದ್ರ ಹಿಂದೆ ಇರತಕ್ಕಂಥ ಶ್ರಮ ಪಾಸ್ಟರ್ದ್ ಮಾತ್ರ. ಎಷ್ಟು ಕೆಲವರು ಸಭಿಕರು ಚೆನ್ನಾಗಿ ಮಾತಾಡ್ತಾರೆ, ಕೆಲವರು ಚುಚ್ಚಿ ಮಾತಾಡ್ತಾರೆ. ಏನು ನಮ್ಮ ಬಗ್ಗೆ ಹೇಳಿದ್ರಲ್ಲ ವಾಕ್ಯ ಅಂತಾರೆ, ಏನು ನಮಗ್ ವಹಿಸ್ಕೊಂಡೆ ಮಾತಾಡ್ತಿರಲ್ಲ ಅಂತಾರೆ. ಅವ್ರು ಹೇಳ್ತಕ್ಕಂಥದ್ದು ಮಾತು ಎಲ್ಲಾನು ದೇವ್ರ ವಾಕ್ಯ ಹೇಳ್ತಾರೆ. ಅವರು ನಮ್ಮ ಆತ್ಮ ಶುದ್ಧಿ ಆಗ್ಬೇಕಂತ ಹೇಳ್ತಾರೆ. ಕೆಲವೊಂದ್ಸರಿ ನಾವು ತಪ್ಪು ಮಾಡ್ತೀವಿ, ಅದನ್ನ ತಿದ್ದು ಬುದ್ಧಿ ಹೇಳಿದಾಗ ಕೆಲವೊಬ್ರು ಏನ್ ಮಾಡ್ತಾರೆ, ಏನ್ ಪಾಸ್ಟರ್ ನನಗೆ ಹೇಳ್ತಾರ ಅಂತ. ಆತರ ಇಲ್ಲ. ಪಾಸ್ಟರ್ ಅಂತಂದ್ರೆ ಅವರು ನಮ್ಮ ಆತ್ಮಿಕ ತಂದೆ. ಅವರು ನಮ್ಮ ಸಲುವಾಗಿ ಏನ್ ಹೇಳ್ತಾರೆ ಅದೆಲ್ಲನೂ ನಮ್ಮ ಸಲುವಾಗಿನೇ ಹೇಳ್ತಾರೆ. ಅವ್ರಿಗೆ ಏನೂ ಉದ್ದೇಶ ಇರಲ್ಲ, ಅವರು ನಮ್ಮ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಒಂದೇ ಒಂದು, ಅವರು ದೇವರ ಪ್ರತಿನಿಧಿಗಳು. ನಮ್ಮ ಆತ್ಮವನ್ನು ರಕ್ಷಿಸ್ಬೇಕು, ನಾವು ಸ್ವರ್ಗಕ್ಕೆ ಎತ್ತಲ್ಪಡ್ಬೇಕು, ಇಷ್ಟು ಬಿಟ್ರೆ ಅವ್ರು ನಮ್ಮ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನಾನು ಹೇಳೋದು ಒಂದೇ, ಇಷ್ಟೇ. ಎಲ್ಲ ಒಂದು ಸಭೆ ಜನರಿಗೆ ಹೇಳೋದು ಒಂದೇ, ಎಲ್ಲ ನಿಮ್ಮ ಪಾಸ್ಟರ್ಸ್ಗಳಿಗೆ ಗೌರವ ಕೊಡ್ರಿ, ಅವ್ರಿಗೆ ಆಧರಣೆ ಮಾಡ್ರಿ, ಅವ್ರ ಸಭೆಗೆ ಪ್ರೋತ್ಸಾಹಿಸಿ, ಅವರಿಗೆ ಚೆನ್ನಾಗಿ ಮಾತಾಡಿ, ಪಾಸ್ಟರ್ ನಾವು ನಿಮ್ ಹಿಂದೆ ಇದೀವಿ, ನೀವು ವರಿ ಮಾಡ್ಕೋಬೇಡಿ, ನಿಮ್ಗೆ ಏನಿದ್ರು ನಮ್ಗೆ ಹೇಳಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ನಿಮ್ಮ ಸೇವೆನ ಸಪೋರ್ಟ್ ಮಾಡ್ತೀವಿ, ನಾವು ನೀವು ಕೂಡ ಸೇವೆ ಮಾಡೋಣ ಅಂತ ಸಪೋರ್ಟ್ ಮಾಡಿ. ಅವಾಗ ಪಾಸ್ಟರ್ಸ್ ನಿಮ್ಗೋಸ್ಕರ ಪ್ರೇಯರ್ ಮಾಡ್ತಾರೆ. ನೀವು ಹೇಳಿಲ್ಲ ಅಂದ್ರೂ ಪ್ರೇಯರ್ ಮಾಡ್ತಾರೆ, ನೀವು ಹೇಳಿದ್ರು ಪ್ರೇಯರ್ ಮಾಡ್ತಾರೆ. ನೀವು ಇನ್ನೂ ಜಾಸ್ತಿ ಅವ್ರ ಮೇಲೆ, ಅವ್ರಿಗೆ ಸ್ವಲ್ಪ ಇನ್ನೂ ಅವ್ರ ಬ್ಯಾಕ್ ಬೋನ್ ಆಗಿ ನೀವು ನಿಂತಾಗ ಅದು ದೇವ್ರಿಗೂ ಮಹಿಮೆ ಆಗುತ್ತೆ, ದೇವ್ರ ಸೇವೆನೇ ಬೆಳೆಯುತ್ತೆ, ಆಮೇಲೆ ದೇವ್ರಿಗೂ ಮಹಿಮೆ ಆಗುತ್ತೆ. ಇಷ್ಟು ಹೇಳ್ತೇನೆ.